ಟೀಕೆಯನ್ನು ಬರೀತಾ ಪಂಡಿತೋಡರ ಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೊಬ್ಬ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಜಿಜ್ಞಾಸು ಜೀವರುಗಳಿಗೆ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಶ್ಲೋಕ ಸಂಖ್ಯೆ ಎಷ್ಟಿದೆ? 160. ಶ್ರಾವಕನಿಗೆ ಕೂಡ ಮಹಾವ್ರತವಿದೆ ಮತ್ತು ಮುನಿಗಳಿಗೆ ಕೂಡ ಮಹಾವ್ರತವಿದೆ ಎಂದ ಮೇಲೆ ಅವೆರಡರಲ್ಲಿ ಯಾವ ಅಂತರವಿದೆ ಎಂಬ ಪ್ರಶ್ನೆಯ ಉತ್ತರ ರೂಪವಾಗಿ ಈಗ ಹೇಳುತ್ತಾರೆ. ಇತ್ತಂ ಅಶೇಷಿತ ಹಿಂಸಾ ಪ್ರಯಾತಿ ಸ ಮಹಾವ್ರತಿತ್ವಂ ಉಪಚಾರಾತ್ ಉದಯತಿ ಚರಿತ್ರಮೋಹೇ ಲಭತೆ ತು ಸಂಯಮಸ್ಥಾನಂ ಲಭತೆ ತು ನ ಸಂಯಮಸ್ಥಾನಂ. ಇತ್ತಂ ಈ ಪ್ರಕಾರ ಅಶೇಷಿತ ಹಿಂಸಾ ಸಂಪೂರ್ಣ ಹಿಂಸೆಗಳಿಂದ ರಹಿತವಾದ ಸ ಆ ಔಷಧೋಪವಾಸ ಮಾಡುವಂತಹ ಪುರುಷನು ಉಪಚಾರದಿಂದ ಅಥವಾ ವ್ಯವಹಾರಣೆಯದಿಂದ ಮಹಾವ್ರತಿತ್ವ ಮಹಾವ್ರತತ್ವ ಪ್ರಯಾತಿ ಪಡೆಯುತ್ತಾನೆ. ತು ಆದರೆ ಚಾರಿತ್ರಮೋಹದ ಉದಯ ರೂಪವಿರುವ ಕಾರಣ ಸಂಯಮಸ್ಥಾನ ಎಂದರೆ ಪ್ರಮತ್ತಾದಿ ಗುಣಸ್ಥಾನಗಳನ್ನು ನ ಲಭತೆ ಪ್ರಾಪ್ತ ಮಾಡಿಕೊಳ್ಳುವುದಿಲ್ಲ. ಆತ ಸಂಪೂರ್ಣ ಹಿಂಸೆ ಮೊದಲಾದ 5 ಪಾಪಗಳಿಂದ, ಇಲ್ಲಿ ಸಂಪೂರ್ಣ ಹಿಂಸೆಯ ಅರ್ಥ ಒಂದು ಹಿಂಸೆದ ಸರ್ವಥಾ ತ್ಯಾಗಿ ಇದೆ, ಹೀಗೊಂದು ಅರ್ಥ ಆದ್ರೆ ಸಂಪೂರ್ಣ ಹಿಂಸೆ ಅರ್ಥಾತ್ ಹಿಂಸೆಯನ್ನು ಮೊದಲು ಮಾಡಿ ಎಷ್ಟು ಪಾಪಗಳದಾವಲ್ಲ ಅವೆಲ್ಲ ಪಾಪಗಳಿಂದ ತ್ಯಾಗಿದೆ, ಹೀಗೊಂದು ಅರ್ಥ ಆಗ್ತಿದೆ. ಎರಡೂ ಅರ್ಥ ಪ್ರಶಸ್ತವೇ ಇದ್ದ ಕಾರಣ ನಾವು ಎರಡೂ ಪ್ರಕಾರದ ಅರ್ಥವನ್ನು ಗ್ರಹಣ ಮಾಡಿ ನಮ್ಮ ಜೀವನದ ಜೊತೆಗೆ ಆತನ ಜೀವನದ ಹೊಂದಾಣಿಕೆ ಮಾಡಿ ನೋಡಿದರೆ ನಿರಂತರ ಹಿಂಸೆ ಸರ್ವ ಪ್ರಕಾರದಿಂದ ಮನ ವಚನ ಕಾಯ ಕೃತಕಾರಿತ ಅನುಮೋದನ ನಮ್ಮ ಜೀವನದೊಳಗೆ ಸಂಪೂರ್ಣ ರೂಪದಿಂದ ಹಿಂಸೆ ಸತತ ಸಂಭವಿಸ್ತಾ ಇದೆ. ಒಂದು ಹಿಂಸೆಯನ್ನು ಮೊದಲುಗೊಂಡು 5 ಪ್ರಕಾರದಿಂದ ವಿಭಾಜಿಸಲ್ಪಟ್ಟಂಥ ಪಾಪಗಳ ಈ ಗೃಹಸ್ಥ ಜೀವನದಲ್ಲಿ ನಮ್ಮಿಂದ ನಡೀತಾ ಇದೆ. ಈ ಮಾತಿನ ಪರಿಚಯ ನಮ್ಮ ಜೀವನದೊಳಗೆ ಮನವಚನ ಕಾಯದ ಮೂಲಕ ಕೃತಕಾರಿತ ಅನುಮೋದನದ ಮೂಲಕ ಯಾವ್ಯಾವ ಪ್ರಕಾರದ ಪಾಪಗಳನ್ನು ನಾವು ನಿರಂತರ ಮಾಡ್ತಾ ಇದ್ದೇವೆ ಅಥವಾ ಆಗ್ತಾ ಇದೆ ಅದರ ಅವಲೋಕನೆ ಮಾಡುವ ಸಲುವಾಗಿ ಇಲ್ಲಿ ಆ ಶ್ರಾವಕನ ಔಷಧೋಪವಾಸದ ಅಭ್ಯಾಸ ಅಥವಾ ವಾಚನ ಮಾಡೋದಿದೆ. ಇನ್ನೊಬ್ಬರ ಕಥೆ ತಗೊಂಡು ನಮಗೇನಾಗುತ್ತಿದೆ, ಅವ ಬೇಕಾದರೆ ಧರ್ಮಾತ್ಮನೇ ಇರಲಿ, ಅವನ ಕಥೆ ಕೇಳುವುದರಿಂದ ನಮ್ಮ ಜೀವನದೊಳಗೆ ಧರ್ಮ ಬರುವುದಿಲ್ಲಲ್ಲ. ನಮ್ಮಲ್ಲೇ ಇರುವಂಥ ಗುಣದೋಷಗಳ ಧರ್ಮ ಅಧರ್ಮಗಳ ನಾವು ಬುದ್ಧಿಪೂರ್ವಕವಾಗಿ ಅವಲೋಕನೆ ಮಾಡೋದಿದೆ ನಮ್ಮ ಜೀವನದೊಳಗೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಇದನ್ನು ಇಟ್ಕೊಂಡು ನಮ್ಮ ಜೀವನದ ಅವಲೋಕನೆ ನಾವು ಮಾಡೋದಿದೆ. ಅದನ್ನು ಮಾಡದೇ ಇದ್ರೆ ಆ ಶ್ರಾವಕನ ಉತ್ಕೃಷ್ಟವಾದಂಥ ಆಚರಣೆಯನ್ನು ಪರಿಣಾಮವನ್ನು ಪ್ರವೃತ್ತಿಯನ್ನು ಹೇಗಿದೆಯೋ ಹಾಗೆ ತಿಳಿದ್ರೂ ನಮ್ಗೆ ಯಾವ ಲಾಭ ಆಗುತ್ತಿಲ್ಲ.
ಕಥೆಯನ್ನು ಅನಂತ ಕಾಲದಿಂದ ಕೇಳ್ತಾನೆ ಇದ್ದೇವೆ. ಪರರ ಕಥೆಯೊಳಗೆ ಅನಂತ ಕಾಲದಿಂದ ನಮಗೆ ರುಚಿ ಇದೇನೇ ಇದೆ. ಅದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ. ಇನ್ನೊಬ್ಬರ ದೋಷ ರೂಪದ ಕಾರ್ಯವನ್ನು ಕೂಡ, ಕಥೆಯನ್ನು ಕೂಡ ನಾವು ಉತ್ಸಾಹದಿಂದ ಕೇಳ್ತೇವೆ. ಇನ್ನೊಬ್ಬರ ಗುಣರೂಪದ ಕಥನವನ್ನು ಕೂಡ ಯಾವಾಗಲೂ ಜನಮಾಣಿಯ ಸಂಯೋಗದಿಂದ ಕೇಳ್ತಾ. ಆದರೆ ಎರಡೂ ಏನಿದೆ ರೀ, ಘೋರ ಸಂಸಾರದ ಮೂಲ ಇದೆ. ಆಗುವುದಿಲ್ಲ ಏನು? ಮುನಿರಾಜರ ಮಾತ, ಮೋಕ್ಷ ಮಾರ್ಗದ ಮಾತ, ಸಮ್ಯಕ್ ದರ್ಶನದ ಮಾತ, ಮುನಿ ಆಗುವ ಸಿದ್ಧತೆ ಮಾಡಿಕೊಳ್ತಾ ಇರುವಂಥ ಶ್ರಾವಕನ ಮಾತ, ಸಂಜ್ಞೀತನದ ಮಾತ, ಆ ಸಂಜ್ಞಿಯೊಳಗೆ ಕಳೆದು ಹೋದಂಥ ದುಃಖದ ಮಾತ, ಯಾವುದರದ್ದು ಚರ್ಚೆ ಇದ್ರೂ ಕೂಡ ಅದರ ಮೂಲಕ ತನ್ನಂತರಂಗದ ಅವಲೋಕನೆ, ತನ್ನ ಕರ್ತವ್ಯ ಅಕರ್ತವ್ಯಗಳ ನಿರ್ಣಯ ಮಾಡುವಂಥ ಯೋಗ್ಯತೆ ಇಲ್ಲದೆ ಹೋದರೆ ನಾವು ಜನವಾಣಿಯ ವಾಚನಕ್ಕೆ ಕೂಡ ಏನದೇವ್ರಿ, ಅಪಾತ್ರ. ವಚನ ಕಠೋರ ನಮಗೆ ಅನಿಸಿದ್ರೂ ಕೂಡ, ಯಾಕೆ ಅಂತಂದ್ರೆ ನಮ್ಗೆ ಕರ್ಣಪ್ರಿಯ ವಚನಗಳು ಬೇಕಾಗ್ತವೆ, ನಮ್ಮ ಪ್ರಶಂಸೆ ಮಾಡುವಂಥವು ಬೇಕಾಗ್ತವೆ. ನಮ್ಮ ದೋಷ ಹೇಳುವಂಥ ವಚನಗಳ ಕಟು ಅನಿಸಿದರೂ ಕೂಡ ಅದರೊಳಗೆ ಯಾವ ಪ್ರಕಾರದ ಕರುಣೆ ಇದೆ ಅದನ್ನು ಕಂಡುಕೊಂಡ ನಾವು ಕಾರ್ಯಪ್ರವೃತ್ತಾಗುವುದು ಅವಶ್ಯಕ ಇದೆ. ಇದು ಹಿಂಸಾದಿ ಸಂಪೂರ್ಣ ಹಿಂಸೆಗಳಿಂದ ಅಂತ ಹೇಳಿದರು. ಸಂಪೂರ್ಣ ಹಿಂಸೆ. ಸುಮ್ಮನೆ ನಿಶ್ಚಲವಾಗಿ ಕೂತಿರುವುದರೊಳಗೆ ನಮ್ಮಿಂದ ಹಿಂಸೆ ಆಗ್ತಾ ಇದೆ ಅಥವಾ ಸಂಪೂರ್ಣ ನಿಶ್ಚಲವಾಗಿ ಮನವಚನ ಕಾಯದ, ಅರ್ಥಾತ್ ಕಾಯದ್ದಷ್ಟೇ, ಪ್ರವೃತ್ತಿ ಇಲ್ಲ. ವಚನದನು ಪ್ರವೃತ್ತಿ ಹೊರಗೆ ಪ್ರಕಟ ರೂಪದಿಂದ ಇಲ್ಲ. ಹಾಗಿರುವುದರೊಳಗೆ 5 ಪ್ರಕಾರದ ಪಾಪ ಆಗ್ತಾ ಇದ್ದಾವೆ. ಒಂದು ಸಮಯದ ಪರಿಣಾಮ ರೀ. ಯೋಚನೆ ಮಾಡೋದ, ಒಂದು ಸಮಯದ ಪರಿಣಾಮದಿಂದ 7 ಪ್ರಕಾರದ ಕರ್ಮಗಳ ಬಂಧಿಸ್ತಾ ಇರ್ತಾವೆ. 7 ಪ್ರಕಾರದ್ದು ಒಂದು ಆಯುವನ್ನು ಹೊರತುಪಡಿಸಿ ಅದು ಒಂದು ಸಲ ಬಂಧಿಸ್ತಿದೆ. ಅದು ಕೂಡ ಒಂದು ಸಮಯದ ಪರಿಣಾಮನೇ ಇದೆ. ಯಾವ ಸಮಯದ ಪರಿಣಾಮದೊಳಗೆ ಆಯುವಿನ ಬಂಧ ಆಗುತ್ತಿದೆಯೋ ಆ ಸಮಯದಲ್ಲಿ 8 ಕರ್ಮದ ಬಂಧ ಆಗ್ತದೆ. ಆ ಒಂದು ಸಮಯವನ್ನು ಹೊರತುಪಡಿಸಿ ಪ್ರತಿ ಸಮಯದೊಳಗ 7 ಕರ್ಮಗಳ ಬಂಧ ಆಗ್ತಾ ಇದೆ. ಹಾಗಾದರೆ ಸುಖ ಶಾಂತಿಗೆ ಅವಕಾಶ ಎಲ್ಲಿದೆ? ಯಾವ ಭ್ರಾಂತಿಯೊಳಗ ನಾವು ಸಂತುಷ್ಟ ಆಗ್ತಾ ಇದ್ದೇವೆ, ಯಾವ ಭ್ರಾಂತಿ, ಅದಕ್ಕೆ ಹೇಳಿದರು ಪಂಚಮಹಾವ್ರತದ ನಿರತಿಚಾರ ಪರಿಣಾಮದ ಸಮಯದೊಳಗೂ ಕೂಡ ಸರ್ವ ಪಾಪ ಪ್ರಕೃತಿಗಳ ಬಂಧ ಆಗ್ತಾ ಇದೆ. ನಮಗೆ ಗಂಭೀರತೆ ಬರಲೇ ಇಲ್ಲ. ಏನು ಹೇಳಿದ್ರು? ಪಂಚ ಮಹಾವ್ರತಗಳ ನಿರತಿಚಾರ ಪರಿಪಾಲನೆಯ ರೂಪದ ಪರಿಣಾಮ ಅಲ್ಲೇನಿದೆ ರೀ, ಎಲ್ಲ ಪ್ರಕಾರದ ಪಾಪ ಪ್ರಕೃತಿಗಳ ಬಂಧ ಆಗ್ತಾ ಇದೆ. ಘಾತಿ ಕರ್ಮಗಳ ಬಂಧ ಆಗ್ತಾ ಇದೆ. ಘಾತಿ ಕರ್ಮದ ಎಲ್ಲ ಉತ್ತರ ಪ್ರಕೃತಿಗಳೇನದವು ಪಾಪ. ಇದರದ ನಮಗೆ ಗಂಭೀರತೆಯಿಂದ ವಿಚಾರ ಉತ್ಪನ್ನ ಆಗಲಿಲ್ಲ. ನಮ್ಮಲ್ಲಿ ಸಾವಧಾನತೆ ಬರಲಿಲ್ಲ. ವರ್ಷಗಳ ಉರುಳಿ ಹೋಗ್ತಾ ಇದ್ದಾವೆ, ತಿಂಗಳುಗಳು ಹೋಗ್ತಾ ಇದ್ದಾವೆ, ವಾರಗಳು ಹೋಗ್ತಾ ಇದ್ದಾವೆ, ದಿವಸಗಳು ಹೋಗ್ತಾ ಇದ್ದಾವೆ. ಸದಾ ಸುಖಜಯ ಮಾತೆ ಏನು ಹೇಳಿದರು? ಒಂದೊಂದು ದಿವಸ ರೂಪದ ಅವರ ಎದುರಿಗೆ ಯಾವ ಪ್ರಕಾರ ವಸ್ತು ಸ್ವರೂಪ ಸ್ಪಷ್ಟ ಇದೆ, ನಮ್ಮ ಬುದ್ಧಿಗೆ ಆ ವಸ್ತು ಸ್ವರೂಪದ ಕಥನ ಎಷ್ಟು ಸ್ಪರ್ಶ ಮಾಡ್ತಾ ಇದೆ. ಒಂದೊಂದು ದಿವಸ ರೂಪದ ದೊಡ್ಡ ದೊಡ್ಡ ತುಂಡು ಅಂತ ಹೇಳಿದರು.
ಕತ್ತರಿಸಿ ಹೋಗ್ತಾ ಇರುವುದನ್ನು ನೀನು ನೋಡ್ತಾ ಇಲ್ಲೇನ ಅಂತ ಕೇಳಿದರು. ನಮ್ಮ ಜೀವನದೊಳಗಿನ ಯಾವ ಕತ್ತರಿಸಿ ಹೋಗುವುದರೊಳಗೆ ನಮಗೆ ತಿಂಗಳ ಅಥವಾ ವಾರ ಯಾವುದು ಯಾವ ತುಂಡು ಕತ್ತರಿಸಿ ಹೋಗುವುದರಿಂದ ನಮಗೆ ನಮ್ಮ ಜೀವನದ ನಿಜವಾದ ಕರ್ತವ್ಯದ ಪ್ರಜ್ಞೆ ಇದುವರೆಗೆ ಮೂಡಿ ಬಂದಿದೆ. ಒಂದು ಸಮಯ ಬರೀ ಅನ್ನಿಸ್ತಿದೆ ರೀ, ಕೇಳು ವೇಳೆದೊಳಗು ಓದು ವೇಳೆದೊಳಗೆ ಅನ್ನಿಸ್ತಿದೆ. ಆ ಅನ್ನಿಸಿಕೆಗೆ ಒಂದು ಸ್ವಲ್ಪ ಕೂಡ ಅರ್ಥ ಇಲ್ಲ. ಅದರೊಳಗೆ ಸಾರ, ಅದರೊಳಗೆ ಬಲನೇ ಇಲ್ಲರಿ. ಅನ್ನಿಸುವಿಕೆಯೊಳಗೆ ಯಾವ ಪ್ರಕಾರ ಇನ್ನೊಬ್ಬರದ ಮರಣ ಆದ ನಂತರ ಸಂಸಾರ ಅಸಾರ ಅನ್ನಿಸ್ತಿದೆ. ಆ ಅನ್ನಿಸುವಿಕೆಗೆ ಎಷ್ಟು ಅರ್ಥ ಇದೆ? ಆ ಅನ್ನಿಸುವಿಕೆಯೊಳಗೆ ಸಂಸಾರದ ಅಸಾರತೆಯ ಕುರಿತು ಜ್ಞಾನ, ಶ್ರದ್ಧೆ ಮೊದಲಾದವುಗಳು ವರ್ತಿಸುವಂಥದ್ದೇನಾದರೂ ಒಂದು ಅಂಶ ಬಲ ಇದೆ ಅಂದರೆ ಅದೇ ಪ್ರಕಾರ ಜನವಾಣಿಯೊಳಗ ಎಂಥ ಉತ್ತಮವಾದಂಥ ವಿಷಯಗಳನ್ನು ಆಲಿಸಿದರನು ಓದಿದರನು ಬರೀ ಅನ್ನಿಸಿ ಹೋಗ್ತಿದೆ. ಬರೀ ಅನ್ನಿಸಿ ಹೋಗ್ತಿದೆ. ಜೀವನ ಕಳೀತಾ ಇದೆ. ಆದರೆ ಜೀವನ ಕಳೀತಾ ಇದೆ ಅನ್ನೋದು ಜ್ಞಾನ, ಬರಿದಾಗ್ತಾ ಇದೆ ಅನ್ನೋದು ಜ್ಞಾನ ಯಾವುದಕ್ಕಂತಾರೋ ಆ ಸಮಯದಿಂದ ಬರುವಂಥ ಪ್ರತಿಯೊಂದು ವರ್ತಮಾನಗಳನ್ನ ಉಪಯೋಗ ಮಾಡಿಕೊಳ್ಳೋದು. ಅರ್ಥಾತ್ ಬಂಧದ ಬಲ, ಬಂಧದ ಹಿಡಿತ ಕಮ್ಮಿ ಆಗುವ ಹಾಗೆ ಪರಿಣಾಮ ಆಗೋದ ಇದು ಜೀವನ ಕಳೆದು ಹೋಗ್ತಾ ಇದೆಯಲ್ಲ ಅನ್ನುವ ಮಾತಿನ ಜ್ಞಾನ ಇದೆ. ಆ ಜ್ಞಾನದಿಂದ ಕಾರ್ಯ ಏನೂ ಆಗದಿದ್ರೆ ಅದಕ್ಕೆ ಜ್ಞಾನನೇ ಏನಂತಾರೆ ಹೇಳ್ರಿ. ಈ ದೇಹ ಅಸಾರ ಇದೆ, ಕ್ಷಣಭಂಗುರ ಇದೆ, ಭೋಗಗಳ ದುಃಖರೂಪ ಇದ್ದಾವೆ, ಸಂಯೋಗಗಳ ವಿಯೋಗ ಸ್ವರೂಪ ಇದ್ದಾವೆ. ಇದರದ್ದೇ ಯಾವತ್ತಾದರೂ ನಮ್ಮಲ್ಲೇ ವಿಚಾರ ಬಂದಿದ್ದೇ ಆದ್ರೆ ನಾವು ಆ ವಿಚಾರದ ಅನುಸಾರ ಯಾವುದು ಅಸಂಯೋಗಿ ತತ್ವ ಇದೆ, ಯಾವುದು ಶಾಶ್ವತ ತತ್ವ ಇದೆ, ಯಾವುದು ಸುಖಮಯ ತತ್ವ ಇದೆ, ಅದರ ಕಡೆಗೆ ನಮ್ಮದ ಎಷ್ಟು ರುಚಿಪೂರ್ವಕ ಉದ್ಯಮ ಆರಂಭ ಆಗಿದೆ. ಹೇಳೋದು ಬೇಡ, ತಿಳ್ಕೊಳ್ಳೋಣ, ನಮ್ಮಲ್ಲೇ ತಿಳ್ಕೊಳ್ಳೋಣ. ಎಷ್ಟು ರುಚಿಪೂರ್ವಕ ಎಂಥೆಂಥ ಘಟನೆಗಳಾದವು, ಎಂಥೆಂಥ ಘಟನೆಗಳಾದವು, ಯಾರಿಂದ ಯಾವ ಪ್ರಕಾರದ ದುಃಖ ನೋವನ್ನು ಅನುಭವಿಸುವಂಥ ಪ್ರಸಂಗ ಬಂತು. ಆದ್ರೂ ಕೂಡ ಪರದ ಕುರಿತಾಗಿರುವಂಥ ಏಕತ್ವ ಶಿಥಿಲ ಆಗಲೇ ಇಲ್ಲ. ನೋವು ಅನುಭವಿಸಿದ್ದೇನು ಭವಾಂತರದ್ದು ಬಿಟ್ಟು ಬಿಡೋನು. ಈ ಭವದೊಳಗೆ ಬುದ್ಧಿ ತಿಳಿದಾಗಿಂದ ಎಷ್ಟೆಷ್ಟಾಯಿತು. ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಪ್ರಕಾರ ಸಂಪೂರ್ಣ ಹಿಂಸೆಗಳಿಂದ ರಹಿತ. ನಾವು ಓದುವ ವೇಳೆದೊಳಗೆ ಸಾಕ್ಷಾತ್ ಜಿನೇಂದ್ರ ಪ್ರಭುವಿನ ಸಾನ್ನಿಧ್ಯದೊಳಗೆ ಹೋಗಿರೋ ವೇಳೆದೊಳಗೆ ಎಲ್ಲ ಪ್ರಕಾರದ ಹಿಂಸೆಗಳಿಂದ ಅಥವಾ ಸಂಪೂರ್ಣ ಹಿಂಸೆಗಳಿಂದ ರಹಿತ ಆಗಿದ್ದೇವೇನ? ಆಗೋದು ಸಾಧ್ಯನೇ ಇಲ್ರಿ. ಯಾಕೆ? ಪರದ ಎಲ್ಲಿಯವರೆಗೆ ದೃಷ್ಟಿ ಇದೆ ಅಲ್ಲಿಯವರೆಗೆ ಆಗೋದು ಸಾಧ್ಯ. ಅದೇ ಭಗವಂತನ ಸನ್ನಿಧಾನದೊಳಗೆ ಹೋಗಿರೋ ಒಳ್ಳೆಯದೊಳಗ ಭಗವಂತನ ಸನ್ನಿಧಾನದ ನಿಜವಾದ ಫಲ ಪ್ರಾಪ್ತ ಮಾಡಿಕೊಳ್ಳೋದಂತಂದ್ರೆ ಆ ಭಗವಂತನನ್ನು ನೋಡಿ ಭಗವಂತನು ಹೇಳ್ತಾ ಇರುವಂಥ ಸಂದೇಶವನ್ನು ಆಲಿಸಿ ತಿಳಿದುಕೊಂಡು ಭಗವಂತನ ರುಚಿ ಅಥವಾ ರಾಗವನ್ನು ಬಿಟ್ಟು ಕೊಡೋದು ಅಥವಾ ಅದು ಸ್ವಯಮೇವ ಬಿಟ್ಟು ಹೋಗೋದು. ಇದು ಭಗವಂತನ ಸನ್ನಿಧಾನದ ಲಾಭ ಇದೆ. ಯಾಂತ್ರಿಕವಾಗಿ ಹೋಗ್ತೇವೆ, ಯಾಂತ್ರಿಕವಾಗಿ ವಚನದ ಕ್ರಿಯೆ ಅಥವಾ ಕಾಯದ ಕ್ರಿಯೆ ಮಾಡ್ತೇವೆ, ಬಂದು ಬಿಡ್ತೇವೆ.
ಇಲ್ಲಿ ಈ ಶ್ರಾವಕ ಯಾವ ಪ್ರೋಷಧೋಪವಾಸ ಉತ್ಥಾನಿಕೆ ಏನು ಹೇಳಿದ್ರು ಟೀಕಾಕಾರರ, ಮುನಿಗೂ ಮಹಾವ್ರತ ಇದೆ ಅಂತೀರಿ, ಶ್ರಾವಕನಿಗೂ ಮಹಾವ್ರತ ಅಂತೀರಿ, ಎರಡರೊಳಗಂತರ ಏನಿದೆ? ಉತ್ಥಾನಿಕೆ ಹೇಳಿ ಆ ಮುಂದೆ ಬರುವಂಥ ವಿಷಯದ ಆ ಉತ್ಥಾನಿಕೆಯೊಳಗೆ ಏನಿದೆ ಮತ್ತು ಮುಂದೆ ಬರುವಂಥ ವಿಷಯದ ಆಳ ಗಂಭೀರತೆ ಎಷ್ಟಿದೆ. ಈವರೆಗೂ ಮಹಾವ್ರತ ಇದೆ ಅಂತೇಳಿ ಹೇಳ್ತೀರಿ, ಅಂತರೇನ? ಎಷ್ಟು ಸುಂದರ ಹೇಳಿದರು ಆಚಾರ್ಯ ಭಗವಂತರ ಶಬ್ದಗಳನ್ನು ಆಧರಿಸಿ ಆಶ್ರಯಿಸಿ ಟೀಕಾಕಾರರ ಎಷ್ಟು ಸುಂದರ ಹೇಳಿದರು. ಏನು ಹೇಳಿದರು ನೋಡ್ರಿ. ಅವ ಉಪಚಾರದಿಂದ ವ್ಯವಹಾರಣೆಯದಿಂದ ಮಹಾವ್ರತತ್ವ ಪ್ರಾಪ್ತ. ಉಪಚಾರದಿಂದ ಅಂತ ಹೇಳಿದರು. ಅರೆ ಅಂತರಂಗದ ಪರಿಣಾಮ ಸಾಪೇಕ್ಷ ಆ ಮಹಾವ್ರತಕ್ಕೆ ಪ್ರಾಪ್ತ ಆಗಿರೋನು ಅದನ್ನು ಉಪಚಾರ ಅಂತ ಇದ್ದಾರೆ. ವಿಚಾರ ಮಾಡ್ರಿ. ಬಟ್ಟೆ ಆದವು ಪಂಚಮಹಾವ್ರತದ ಅಂಗೀಕಾರ ಭಾಷ್ಯದೊಳಗೆ ಮಾಡಿಲ್ಲ. ಪಂಚಮಹಾವ್ರತದ ಅಂಗೀಕಾರ ಯೋಗ್ಯ ಅಂತರಂಗದೊಳಗಿನ ಮೂರನೇ ಕಷಾಯ ಚೌಕಡಿಯ ಅಭಾವ ಆಗಿಲ್ಲ. ಅದರ ಪರಿಣಾಮದೊಳಗೆ ಆ ಮಹಾವ್ರತಿಯ ಹಾಗೇನೆ ಅದನ್ನು ಅದಕ್ಕೆ ಅವರು ಉಪಚಾರ ಅಂತ ಇದ್ದಾರೆ. ಅದು ವಾಸ್ತವಿಕತೆ ಇದೆಯಲ್ಲ, ಏನು ಇದು ವಾಸ್ತವಿಕತೆ ಇದೆ? ವಿಚಾರ ಮಾಡುವುದು ಅವಶ್ಯ. ಪರಿಣಾಮ ಸಾಪೇಕ್ಷ ಯಾವ ಪರಿಶುದ್ಧಿಯಾಗಿದೆ ಅದು ವಾಸ್ತವ ಇದೆಯಲ್ಲ. ಮೂರು ಕಷಾಯ ಚೌಕಡಿ ಹೊರಟು ಹೋಗೋದು ಅದು ಪರ ಇದೆ, ಪರ್ಯಾಯದ ಮಾತು ಇದೆ. ಮೈ ಮೇಲಿನ ಬಟ್ಟೆ ಬಿಟ್ಟು ಹೋಗೋದ ಅದು ಪರದ್ರವ್ಯದ ಮಾತು ಇದೆ. ವ್ರತದ ಅಂಗೀಕಾರ ಮಾಡೋದ ಇದು ಬಹಿರ್ಮುಖ ಪರಿಣಾಮದ ಮಾತು ಇದೆ. ಹಾಗಾದ್ರೆ ಅವುಗಳನ್ನು ಮುಖ್ಯ ಮಾಡಿ ಇದನ್ನು ಉಪಚಾರ ಅಂದ್ರು. ಉಪಚಾರ ವಿಚಾರಣೀಯ ವಿಷಯ ಇದೆ ಏನಿಲ್ಲ ಮಾಡ್ರಿ ಅಂತ ನೋಡ್ಕೊಳ್ಳೋದು ಏನು ಪ್ರಶ್ನೆನೇ ಇಲ್ಲ. ಇಲ್ಲ ಅಪಾತ್ರತೆ ಅದನ್ನೇ ಸದಾ ಸುಖದಾಶ್ರೀ 400 ವರ್ಷದ ಪೂರ್ವದೊಳಗೆ ಹೇಳಿದ್ರು. ತೋಡರು ಮಲ್ಲರು 300 ವರ್ಷದ ಪೂರ್ವದೊಳಗೆ, 275 ವರ್ಷದ ಪೂರ್ವದೊಳಗೆ ಹೇಳಿದ್ರು. ಮಿಥ್ಯಾಭಾವ ಅಭಾವತೆ ಜೋ ಪ್ರಗಟೆ ನಿಜ ಎಂಥವದ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಮಂಗಲಾಚರಣೆಗಳು. ಒಂದು ಮಿಥ್ಯಾಭಾವ, ಒಂದು ಮಿಥ್ಯಾಭಾವ, ಒಂದು ಮಿಥ್ಯಾಭಾವ. ಕೊನೆಗೆ ಸ್ಪಷ್ಟವಾಗಿ ಹೇಳಿದರೆ 8ನೇ ಅಧ್ಯಾಯದೊಳಗೆ ಏನು ಇಡೀ ಮೋಕ್ಷ ಮಾರ್ಗ ಪ್ರಕಾಶಕ ಮಿಥ್ಯಾಭಾವದ ಮೇಲೆ ಪ್ರಹಾರ ಇದೆ. 8ನೇ ಅಧ್ಯಾಯದೊಳಗೆ ಸ್ಪಷ್ಟ ಏನು ಹೇಳಿದರು? ಉಪಕಾರ ಯಾವುದು? ಜೀವದ ಮಿಥ್ಯಾತ್ವವನ್ನು ಬಿಡಿಸೋದಿದುವೆ ಎಲ್ಲಕ್ಕಿಂತ ದೊಡ್ಡ. ಆ ಕಾರ್ಯವನ್ನು ಸರ್ವಜ್ಞ ಪ್ರಭು ಮತ್ತು ವೀತರಾಗಿ ಸಂತರು ಮಾಡಿರುವುದರಿಂದ ಅವರೇ ನಿಜವಾಗಿ ಜೀವರುಗಳಿಗೆ ಉಪಕಾರಿ ಇದ್ದಾರೆ, ಶ್ರೇಷ್ಠ ಇದ್ದಾರೆ, ಇಷ್ಟ ಇದ್ದಾರೆ, ಪರಮ ಇಷ್ಟ. ಒಂದು ಮಿಥ್ಯಾಭಾವ. ಅದರ ಅಭಾವದೊಳಗೆ ನಿಜ ಭಾವ ಪ್ರಕಟ ಆಗ್ತಿದೆ. ಇಲ್ಲಿವರು ಹೇಳ್ತಾ ಇದ್ದಾರೆ ಅದು ವ್ಯವಹಾರ. ಯಾವುದ? ಸಂಪೂರ್ಣ ರೂಪದಿಂದ ಹಿಂಸಾದಿಗಳ ತ್ಯಾಗ ಮಾಡಿ ಕೂತಿದ್ದಾನಲ್ಲ, ಕ್ರಿಯೆಗಳದ್ದು ತ್ಯಾಗ ಮಾಡಿದಾನೋ ಅಥವಾ ಪರಿಣಾಮದೊಳಗೆ ತ್ಯಾಗ ಆಗಿದೆ. ಉಪಚಾರ ಯಾಕಂದ್ರೆ ವ್ಯವಹಾರ ಯಾಕೆ? ಗೊಂದಲ ಇದೆಯಲ್ಲ. ಎರಡು ಸಮಾನದವು. ಏನ ಮಹಾವ್ರತ ಪರಿಣಾಮ ಸಾಪೇಕ್ಷ ಮತ್ತು ಬೇಕಾಗಿರೋದು ಪರಿಣಾಮ ಅದು ಬಂತು, ಪರಿಣಾಮ ಮೋಕ್ಷ. ಹೀಗಿರುವುದೊಳಗ ಆ ಕಾರ್ಯಕ್ಕೆ ಇಲ್ಲಿ ಉಪಚಾರ ಅಂತ ಇದ್ದಾರೆ. ಅದೇ ಅಮೃತ ಚಂದ್ರಾಚಾರ್ಯದೇ
ಯಾವ ಸಮಯ ಸಾರ ಪಂಚಾಸ್ತಿಕಾಯ ಪ್ರವಚನ ಸಾರಗಳ ಮೇಲೆ ಅತ್ಯದ್ಭುತವಾದಂಥ ಟೀಕೆಗಳ ರಚನೆ ಮಾಡಿರುವಂಥ ಅಂಕುತ ಚಂದ್ರಾಚಾರ್ಯ ದೇವರು ಇಲ್ಲಿ ಅದನ್ನು ವ್ಯವಹಾರ ಅಂತ ಇದ್ದಾರೆ. ಅವ್ರದ್ದು ಶಬ್ದ ಇದೆಲ್ಲ ನೋಡ್ರಿ, ಶ್ಲೋಕದೊಳಗೆ ಏನಿದೆ? ಮಹಾವ್ರತಿತ್ವಂ ಉಪಚಾರಾತ್ ಇದೇನಿಲ್ಲ. ಉದಯತಿ ಚರಿತ್ರಮೋಹೆ ಲಭತೆ ತು ನ ಸಂಯಮ ಸ್ಥಾನ. ಅವರಿಗೆ ಸಂಯಮ ಸ್ಥಾನದ ಪ್ರಾಪ್ತಿ. ಉಪಚಾರದಿಂದ ಮಹಾವ್ರತಿತ್ವ ಇದೆ. ಉಪಚಾರ ಯಾಕಂದ್ರೂ ಅದು ವಿಚಾರಣೆಯ ಅತ್ಯಂತ ಗಂಭೀರವಾಗಿ ವಿಚಾರಣೀಯ ಬಿಂದು ಇದೆ, ವಿಷಯ ಇದೆ, ಅತ್ಯಂತ ಗಂಭೀರವಾಗಿ ವಿಚಾರ. ಇನ್ನೊಂದು ಅರ್ಥ, ಸಂಪೂರ್ಣ ಹಿಂಸೆಗಳಿಂದ ರಹಿತವಾದ ಆಕ್ರೋಶೋಪವಾಸ ಮಾಡುವಂಥ ಪುರುಷನು ಸಂಪೂರ್ಣ ಹಿಂಸೆಗಳಿಂದ ರಹಿತವಾದ, ಸಂಪೂರ್ಣ ಹಿಂಸೆಗಳಿಂದ ರಹಿತ ಆಗಿದನು ಅಥವಾ ಇಲ್ಲ? ಒಂದು ಆಗಿದನು ಅಥವಾ ಇಲ್ಲ? ಇಲ್ಲಿ ಮೊದಲು ಮುಂದೆ ಹೋಗ್ಬೇಕಾದ್ರೆ ಇಲ್ಲದ ಮೊದಲು ಸ್ವಚ್ಛ ಮಾಡ್ಕೊಳ್ಬೇಕು, ಸ್ಪಷ್ಟ ಮಾಡ್ಕೊಳ್ಬೇಕು. ಸಂಪೂರ್ಣ ಹಿಂಸೆ, ಅವುಗಳ ಹಿಂಸೆಗಳಿಂದ ರಹಿತ ಆಗಿದನು ಅಥವಾ ಇಲ್ಲ? ಆಗಿದಾನೇ ಅನ್ನೋದು ಒಂದು ಪಕ್ಷ ಇರ್ತಾರ, ಆಗಿಲ್ಲ ಅನ್ನೋದು ಸತ್ಯ ಪಕ್ಷ ಇದೆ ಅಂಥೇಳಿ ಉಪಚಾರ. ಆಗಿಲ್ಲ ಅನ್ನೋದು ಸತ್ಯ ಪಕ್ಷ. ಅಭ್ಯಾಸ ಮಾಡ್ತಾ ಇದ್ದಾನೆ, ಪುರುಷಾರ್ಥ ಮಾಡ್ತಾ ಇದ್ದಾನೆ, ಆದರೆ ಆಗಿಲ್ಲ ಇನ್ನು ಸಂಪೂರ್ಣವಾಗಿ ಹಿಂಸಾದಿಗಳಿಂದ ರಹಿತ ಆಗಿಲ್ಲ. ಇಲ್ಲಿ ನಿಮಿತ್ತ ನೈಮಿತ್ತಿಕದ ಮಾತನ್ನು ಸ್ವೀಕಾರ ಮಾಡುವುದು ಅನಿವಾರ್ಯ ಆಗ್ತಿದೆ. ಎಲ್ಲಿಯವರೆಗೆ ಮೂರನೇ ಕಷಾಯ ಚೌಕಟಿಯ ಅಭಾವ ಮಾಡುವುದಿಲ್ಲವೋ ಅಥವಾ ಅಭಾವ ಆಗುವುದಿಲ್ಲವೋ ಅಲ್ಲಿಯವರೆಗೆ ಅವನಿಗೆ ಸಂಯಮ ಆಗುವುದಿಲ್ಲ. ಎಂಥ ಸಂಯಮ, ಎಂಥ ಸಂಯಮ! ಮಹಾವೃತ್ತಿ ಅನ್ನಿಸಿಕೊಳ್ಳುವಂಥ ಸಂಯಮ. ಬಟ್ಟೆ ಬಿಡುವುದಂತಂದ್ರೆ ಮಾತಲ್ಲ. 5 ಮಹಾವ್ರತಗಳನ್ನು ಅಥವಾ 28 ಮೂಲ ಗುಣಗಳನ್ನು ಅಂಗೀಕಾರ ಮಾಡೋದ್ರ ಮಾತಿಲ್ಲ. ಆದ್ರೆ ಒಳಗಡೆ ಆ ಮೂರನೇ ಕಷಾಯ ಚೌಕಡಿ ಏನಿದೆ ಅಲ್ಲ, ಅದರದ ಅಭಾವ ಆದ ನಂತರ ಆ ಅಂತರಂಗದ ಪರಿಶುದ್ಧ ಭೂಮಿಗೆ ಮಲಿನತೆ ಕಷಾಯಗಳ ಉದಿಸಿ ಬರ್ತವೆ. ಹೇಗೆ ಬರ್ತಾವೆಯೋ ಹಾಗೇ ಹೋಗ್ತಾವ್ರಿ. ಒಂದು ಸ್ವಲ್ಪ ವಿಚಾರ ಮಾಡೋದ. ಅರಹಂತ ಪ್ರಭುವಿಗೆ ಆಶ್ರವ ಇದೇನಿಲ್ರಿ? ಈರ್ಯ ಪಥ ಅಂದ್ರೆ ಏನು? 2 ಪ್ರಕಾರದ ಆಶ್ರವದವಲ್ಲ, ಒಂದು ಸಾಂಪ್ರದಾಯಿಕ, ಇನ್ನೊಂದು ಈರ್ಯ. ಈರ್ಯಾಪಥ ಆಶ್ರವ ಅಂದ್ರೆ ಏನು? ಬರ್ತಾ ಇರ್ತಿದೆ, ಹೋಗ್ತಾ ಇರ್ತಿದೆ. ಇವರು ಪರಿಣಾಮಕ್ಕೇನು ಬಾಧೆ ಮಾಡ. ನಮ್ಮಲ್ಲಿ ಪರಿಣಾಮಕ್ಕೆ ಬಾಧೆ ಮಾಡುವಂಥವು ಯಾವುದವರು? ಅವರಿಗೆ ಆ ಬಂದು ಹೋಗುವಂಥದ್ದು ಪರಿಣಾಮಕ್ಕೆ ಬಾಧೆ ಮಾಡುವುದಿಲ್ಲ. ನಮ್ಮಲ್ಲಿ ಬರದೇ ಇರುವುದು ಕೂಡ ಪರಿಣಾಮಕ್ಕೆ ಬಾಧೆ. ವಿಚಾರ ಮಾಡಿ ನೋಡಿದರ ನಮ್ಮ ಜ್ಞಾನ ಯಾವ ವಿಷಯದೊಳಗೆ ಒಂದಾಗ್ತಾ ಇದೆ ಅಲ್ಲ, ಆ ವಿಷಯ ವರ್ತಮಾನದಲ್ಲಿ ವಿದ್ಯಮಾನ ಇರಬೇಕು. ಹೀಗೆ ಮಾತು ಇಲ್ಲವೇ ಇಲ್ಲ. ವರ್ತಮಾನದಲ್ಲಿ ವಿದ್ಯಮಾನ ಇರುವಂಥ ವಿಷಯದೊಳಗನೆ ನಮ್ಮ ಜ್ಞಾನ ಪರಿಣಾಮ ಮಾಡ್ತಾ ಇದೆ. ಹೀಗೆ ಮಾತಿಲ್ಲ. ಹೋಗಲಿ, ನಮ್ಮ ಮಾತನ್ನು ನಾವೀಗ ನೋಡೋದು ಬೇಡ. ನಾವೀಗ ಅರಹಂತರ ಈರ್ಯಾಪಥ ಆಶ್ರವವನ್ನೇನು ತಗೊಂಡಿದ್ದೇವೆ ದೃಷ್ಟಾಂತದ ಸಲುವಾಗಿ.
ಹಾಗೆ ಮಹಾಮುನಿಗೆ ಕಷಾಯ ಬರ್ತಾ ಇರ್ತವೆ. ಸಂಜ್ವಲನ ಕಷಾಯ ಮತ್ತು ಈರ್ಯಾಪಥ ಆಸ್ರವ ಇವು ಎರಡರೊಳಗ ವಿಶೇಷ ಅಂತರ ನನಗೆ ಕಾಣಿಸ್ತಾ ಇಲ್ಲ. ಯಾಕೆ? ಅದಕ್ಕೆ ಉದಾಹರಣೆ ಕೊಟ್ರಲ್ಲ, ಸಂಜ್ವಲನ ಕಷಾಯಕ್ಕೆ ಏನ ನೀರಿನ ಮೇಲಿನ ರೇಖೆ, ನೀರಿನ ಮೇಲಿನ ರೇಖೆ ಎಷ್ಟು ಸೆಂಟಿಮೀಟರ್ ಅಥವಾ ಎಷ್ಟು ಇಂಚ್ ಮೂಡುತ್ತಿದೆ ಅದ ರೇಖೆ. ನಾವು ಜೋರಾಗಿ ಎಳೆಯೋದ್ರೆ, ಪೆನ್ ಬರೀಲಿಲ್ಲ ಅಂತಂದ್ರೆ ಪೇಪರ್ ಮೇಲೆ ಹೀಗೆ ಹೀಗೆ ಮಾಡಿ ಜೋರಾಗಿ ಎಳಿತೇವಲ್ಲ, ಅವಾಗ ಅದು ಮೂಡ್ತಿದೆ, ರೇಷೆ ಕಾಣಿಸ್ತಿದೆ. ಹಾಗೆ ನೀರಿನ ಮೇಲಿನ ರೇಷೆ ಎಷ್ಟು ಜೋರಾಗಿ ಎಳೆದ್ರೆ 1 ಇಂಚು 1 ಫೀಟ್ ಕಾಣಿಸ್ತಿದೆ. ಯಾವ ಪ್ರಕಾರ ಅರಹಂತ ಪ್ರಭುವಿಗೆ ಅದರ ಸಲುವಾಗಿ ಹೇಳಿದರು, ಅರಹಂತ ಮತ್ತು ಸಾಧುವಿನಲ್ಲಿ ಅಂತರ್ಗಣಿಸುವಂಥವನಿಗೆ ಆತ್ಮನ ಪರಿಚಯ ಆಗುತ್ತದೆ. ಅರಹಂತ ಸಾಕ್ಷಾತ್ ಪರಮಾತ್ಮ ಮತ್ತು ಸಾಧು ಪರಮಾತ್ಮತೆಯನ್ನು ಸಾಧಿಸುವ ಸಲುವಾಗಿ ಇಡೀ ವಿಶ್ವದ ತ್ಯಾಗ ಮಾಡಿ ಬಂದಿದ್ದಾನೆ. ಹಾಗೆ ಹೀಗೆ ಅಲ್ಲ, ಆ ಕಡೆ ನೋಡ್ತಾನೆ ಈ ಕಡೆ ಜಪ ಮಾಡೋ ಮಾತಿಲ್ಲ. ಲಕ್ಷವರೆಗೆ ಸೊಸೆ ಯಾರ ಜೋಡಿ ಮಾತಾಡಿದ್ದಾಳೆ, ಕೇಳ್ತಾನ ಒಳಗೆ ಜಪ ಮಾಡೋ ಮಾತಿಲ್ಲ. ಇಡೀ ವಿಶ್ವವನ್ನು ತ್ಯಾಗ ಮಾಡಿ ಬಂದಿದ್ದಾನೆ. ಆ ಪರಮಾತ್ಮ ಯಾವ ಪ್ರಕಾರ ಬಹಳ ಹೊಂದಾಣಿಕೆ ಆಗ್ತಾವ ಹರಿಚಂದ್ರ. ಆದ್ರೆ ನಾವು ವಿಚಾರ ಮಾಡೋದು ನಮಗೆ ಅವಕಾಶ ಎಷ್ಟು ಬಾರಿ ಬರ್ತಿದೆ. ನಾಳೆ ಬರುವಂಥ ಗ್ರಂಥದೊಳಗ ಯಾರಿಗೆ ಬೇಕಾಗಿದೆ, ಯಾರಿಗೆ ಅವಶ್ಯಕತೆ ಇದೆ ಅಂತ ಕೇಳಿದರೆ ಎಷ್ಟು ಬಾರಿ ಇದೆಲ್ಲ ಹೀಗಿದೆ ಪ್ರಭು, ಇದೆಲ್ಲ ಹೀಗಿದೆ, ಇದೆಲ್ಲ ಹೀಗಿದೆ, ಇದು ಸೂಕ್ಷ್ಮ ಇದೆ, ಇದು ನಿನ್ನ ಅಂತರಂಗದ ವೈಭವ ಇದೆ. ಆಹಾ, ಯಾರಿಗೆ ಬೇಕಾಗಿದೆ? ಎಲ್ಲಿ ಬೇಕಾಗಿದೆ? ನಮ್ಗೆ ಏನು ಬೇಕಾಗಿದೆ ಹೇಳ್ರಿ? ಒಳಗೊಂದ್ಸಲ ನಿರಂತರ ಒತ್ತಾಯಪೂರ್ವಕ ಜಬರ್ದಸ್ತಿ ಏನು ಬೇಕಾಗಿದೆ ಅದನ್ನು ಪ್ರಶ್ನೆ ಮಾಡಿ ಉತ್ತರ ಪಡೆಯೋದು ಒಳಗಿನಿಂದ. ಬೇಕಾಗಿದೆ, ಏನು ಬೇಕಾಗಿದೆ ನಿನಗೆ? ಭವ ಬೇಕಾಗಿದೆಯೋ, ಭವದ ಸುಖ ಇಷ್ಟ ಇದೆಯೋ, ಭವರಹಿತ ಆತ್ಮನ ಮಹಿಮೆ ಬರ್ತಾ ಇದೆಯೋ, ಅದು ಇಷ್ಟ ಇದೆಯೋ, ಅದು ರುಚಿಸ್ತಾ ಇದೆ? ಒಮ್ಮೆ ಪ್ರಶ್ನೆ ನೇರವಾಗಿ ಕೇಳೋದು. ಯಾವ ಪ್ರಕಾರ? ಯಾರವ? ಮಾಘನಂದಿಯ ಆಚಾರ್ಯ. ಅವನನ್ನು ಕಣ್ಣು ಮುಚ್ಚುತ್ತಾ ಇದ್ದ ಹಾಗೆ, ಸ್ವಲ್ಪ ನಿದ್ರೆಯ ಚೊಂಪ ಬರ್ತಾ ಇದ್ದ ಹಾಗೆ ಕೂಗುತ್ತಿತ್ತು, ಮಾಘ ಮಾಘ. ಆ ಕುಂಬಾರ ಮನೆಯೊಳಗೂ ಗಡಿಗೆ ಮಾಡ್ಕೊಂತ ಕೂತಿದ್ದವ. ಆ ಅವಸ್ಥೆಯೊಳಗೆ ಆ ಗಡಿಗೆ ದಿನ ಎಲ್ಲ ಮಾಡಿ ಅದಕ್ಕೆಲ್ಲ ನೈಪುಣ್ಯತೆಯಿಂದ ಆಕಾರ ಕೊಟ್ಟು ದಿವಸ ಎಲ್ಲ ಕೆಲಸ ಮಾಡಿ ಸೋತ ಮಲಗಿದ ಅಂತಂದ್ರೆ ಧ್ವನಿ ಕೇಳ್ಬಾರ್ದು, ಮಾಘ. ಒಂದು ದಿವಸ ಅವೇನು ಮಾಡಿದ, ಯಾವಿದ ಕರೆಯವ ಅವನನ್ನು ಹಿಡಿದ ಬಿಡ್ತೇನೆ ಅಂಥೇಳಿ ಅಂದಾಗ, ಹಾಗೆ ಒಳಗಿನಿಂದ ಉತ್ತರ ಪಡ್ಕೊಳ್ಳು. ನಿನಗೆ ಬೇಕೇನಾಗಿದೆ? ನಿನಗೆ ಧನ ಬೇಕಾಗಿದೆಯೋ, ಆಸ್ತಿ ಬೇಕಾಗಿದೆಯೋ, ಪರಿವಾರ ಬೇಕಾಗಿದೆಯೋ, ಭವ ಬೇಕಾಗಿದೆಯೋ, ಭಗವಂತ ಬೇಕಾಗಿದ್ದಾನೋ ಅಥವಾ ನಿಜ? ನಿನಗೆ ನಿನ್ನ ಸ್ವರೂಪ ಉತ್ತರ ಪಡ್ಕೊಳ್ಳೋದ್ರಿ. ಅವ ಯಾವ ಪ್ರಕಾರ ಉತ್ತರ ಪಡ್ಕೊಂಡು ಅಥವಾ ಇಲ್ಲ? ಬರ್ಲಿ ಅವ ಕಣ್ಣು ಮುಚ್ತಾ ಇದ್ದ ಹಾಗೆ ಮಾಘ ಅಂದ ಕೂಡಲೇ ಕಣ್ಣು ತೆಗೆದು ಎದ್ದು ಹೋಗಿ ಅವನನ್ನು ಹಿಡ್ಕೊಳ್ಳೋದು. ಯಾರು ನೀ? ನಿನಗೇನು ಬೇಕಾಗಿದೆ? ಹಿಡಿದರೆ ಯಾರವ? ಅಂತರಂಗದ ಕೂಗಿದ್ದ. ಆ ಕೂಗನ್ನು ಕೇಳಿ ಏನು ಮಾಡಿದ? ಅದನ್ನು ಹೊಡೆದೋಡಿಸಿದು ಅಥವಾ ತಾನ ಅದರ ಹಿಂದೆ ಹೋದ್ರೆ ಏನು ಮಾಡಿದ? ಏನಿದೆ ಮಾತು? ಹಾಗೆ ನಾವು ಉತ್ತರ ಕಂಡುಕೊಂಡ್ರೆ ಏನೂ ಇಲ್ಲ. ಒಂದು 2 ನೌಕೆಯೊಳಗೆ ಕೂತು ಪ್ರಯಾಣ ಆಗುವುದಿಲ್ಲ.
ಎರಡೂ ಕಡೆಗೆ ಮುಖ ಇರುವಂಥ ಸೂಜಿಯಿಂದ ಹೊಲೆಯಲಿಕ್ಕೆ ಆಗೋದಿಲ್ಲ. ಬಾಹುಡದೋಹಾಕಾರ ಹೇಳಿದರೆ ಎರಡು ದಿಕ್ಕಿನಲ್ಲಿ ಗಮನ ಮಾಡಲಿಕ್ಕೆ ಆಗೋದಿಲ್ಲ. ನಿರ್ಣಯ ಮಾಡಿ, ನಿನಗೆ ಸಂಸಾರ ಬೇಕಾಗಿದ್ರೆ ಬಿಟ್ಟು ಬಿಡೋದು ನಾಟಕ. ಯಾತಕ ಮಾಡ್ತಾ ಇದೆ? ಯಾರು ವಂಚನೆಯ ಸಲುವಾಗಿ. ಒಳಗೆ ಏನು ಬೇಕಾಗಿದೆ ಒಂದ ಸಲ ಕೇಳ್ಕೊಳ್ಳೋದು. ಆ ಮಾಘನಂದಿ ಆಚಾರ್ಯ ಯಾವ ಪ್ರಕಾರ ಕೇಳ್ಕೊಂಡ ಜಗತ್ತನ್ನು ವಂಚಿಸ್ತಾ ಇಲ್ಲ, ನಿನ್ನನ್ನು ನೀನು ವಂಚಿಸ್ತಾ ಇದ್ದಿ. ನಿನಗೆ ಆತ್ಮ ಕಲ್ಯಾಣದ ನಿಜವಾಗಿ ಗುರಿ ಇತ್ತು ಅಂತಂದ್ರೆ ಆ ಮಾತನ್ನ ಬೇರೆ ಇದೆ, ಅಲ್ಲಿ ವಿಷಯ ತಿಳಿಯುವುದಿಲ್ಲ ಅನ್ನೋದು ಮಾತೆಲ್ಲ ಯಾವುದು ಗಂಭೀರವಾಗಿ ಉಳಿಯುವುದು. ಆದರೆ ನಮ್ಗೆ ಈ ಕಡೆನೂ ನೋಡೋದಿದೆ, ಇದನ್ನು ಮಾಡೋದಿದೆ. ಹೇಳಿದ್ರೆ ಧರ್ಮಕರ್ತ ಸಂಸಾರ ಸುಖ. ಅದರ ಅರ್ಥ ಏನಿದೆ? ಸ್ಪಷ್ಟ ಇದೆ. ಸಂಸಾರದ ಸುಖ ಭೋಗಿಸ್ತಾ ಭೋಗಿಸ್ತಾ ಧರ್ಮ ಮಾಡ, ಹೀಗೆ ಹೇಳಿಲ್ಲ ಮಹಾಪ್ರಭು. ಧರ್ಮ ಮಾಡ್ತಾ ಇರೋ ವೇಳದೊಳಗೆ ತನ್ನಷ್ಟಕ್ಕೆ ತಾನೇ ಸಂಸಾರದೊಳಗೂ ಕೂಡ ಸುಖ ಬರ್ಬೋದು. ಸುಖ ಯಾವುದರೆ? ರೋಗ ಹೊರಟು ಹೋಗಿ ನಿರೋಗತೆ ಆಗೋ ಸುಖ ಅಲ್ಲ. ಹಾಗಾದ್ರೆ ಏನು? ಧರ್ಮಕರತ ಸಂಸಾರ ಸುಖ ಅಂದ್ರೆ ಏನು? ಮಕ್ಕಳ ಅನುಕೂಲ ಇರೋದು, ಆಜ್ಞಾಧಾರಿ ಇರೋದು, ಇದೇನ್ರಿ? ಧರ್ಮ ಮಾಡುವುದರಿಂದ ಇದಾಗ್ತಿದೆ ಅಂತ ಹೇಳಿ ಹೇಳಿದರೇನ? ಸಮಾಜದೊಳಗೆ ನಿನಗೊಂದು ಮನ್ನಣೆ ಸಿಗ್ತಿದೆ ಅಂತ ಹೇಳಿ ಹೇಳಿದರೇನ? ನಿನ್ನಲ್ಲಿ ನಿರ್ಧನತೆ ಬರುವುದೇ ಇಲ್ಲ, ದರಿದ್ರತೆ ಬರುವುದೇ ಇಲ್ಲ, ಸಂಸಾರ ಸುಖ ಸಿಗ್ತಿದೆ ಅಂದ್ರೆ ಹಾಗಾದ್ರೆ ಏನು? ಧರ್ಮಕರತ ಸಂಸಾರ ಸುಖ ಅಂದ್ರೆ ಏನು? ಪ್ರತಿಯೊಂದಕ್ಕೂ ನಾವು ಅಲ್ಲಲ್ಲೇ ನಿರುತ್ತರಾಗಿ ನಿಂತೇವು ಅಂತಂದ್ರೆ ನಮ್ಗೆ ಏನು ಪ್ರಾಪ್ತ ಆಗೋದು? ಯಾವುದು ಬೇಕಾಗಿದೆ ಅದು ಪ್ರಾಪ್ತ ಆಗೋದೇನ? ಧರ್ಮಕರತ ಸಂಸಾರ ಸುಖ ಅಂದ್ರೆ ಆ ಸುಖ ಅತ್ಯಂತ ಗೂಢಾಗಿ ಗೌಣ ಆಗೈತಿ. ಆಗ ಧರ್ಮದೊಳಗೆ ನಾವು ಕೂಡ ಧರ್ಮ ಮಾಡುವುದರಿಂದ ಧರ್ಮ ಮಾಡ್ತಾ ಇರೋ ವೇಳೆದೊಳಗೆ ಸಂಸಾರದೊಳಗೆ ಸುಖ ಇಲ್ಲ ಅನ್ನೋದು ನಿನಗೆ ತಿಳಿದಿದೆ. ಧರ್ಮ ಮಾಡುವುದರಿಂದ ಸಂಸಾರದೊಳಗೆ ಸುಖ ಸಿಗ್ತಿದೆ, ಈಗ ಮಾತೆಲ್ಲ ಸೋದಾಡ್ತಾಳೆ. ಸಂಸಾರದೊಳಗೆ ಸುಖ ಇಲ್ಲವೇ ಇಲ್ಲ ಅನ್ನೋದು ನಿನಗೆ ಧರ್ಮ ಮಾಡುವುದರಿಂದ ತಿಳಿಯೋದು. ಸಂಸಾರದ ಸ್ವರೂಪ ಇದೆ ಅನ್ನೋದು ನಿನಗೆ ಧರ್ಮ ಮಾರ್ಗದ ಮೇಲೆ ಬರುವುದರಿಂದ ಇಲ್ಲ ಅಂತಂದ್ರೆ ನೀನು ಅಲ್ಲೇ ಹುಡುಕ್ತಾ ಇರವ, ದುಃಖ ಪಡ್ತಾ ಇರವ, ವಿಷಾದ, ಪಶ್ಚಾತ್ತಾಪ, ಖೇದ, ಆಶ್ಚರ್ಯ ಇವೆಲ್ಲ ಅಲ್ಲಿ ಮಾಡ್ತಾ ನೀನು ಆ ಸಂಸಾರದೊಳಗ ನಿನ್ನ ನಿಜವಾದ ಸುಖವನ್ನು ಕಳ್ಕೊಂಡ ಭ್ರಮಿಸ್ತಾ ಇರು. ಯಾವ ಮಾತಿನ ಮರ್ಮ ಜಿನಾಗಮದಲ್ಲಿ ಬರುವಂಥ ಪರಿಭಾಷೆ, ವಾಕ್ಯ, ಮಾತುಗಳ ಮರ್ಮ ತಿಳ್ಕೊಳ್ಳುವ ಸಲುವಾಗಿ ನಿಜವಾಗಿ ಜೀವದಲ್ಲಿ ಪಾತ್ರತೆ ಅರ್ಥಾತ್ ಯೋಗ್ಯತೆ ಅರ್ಥಾತ್ ಭವ್ಯತೆ ಇರಬೇಕಾಗ್ತದೆ. ಇದೇನೆಲ್ಲ ಅದು ಪರೀಕ್ಷೆ ಮಾಡಿಕೊಳ್ಳುವ ಮಾತು ಇಲ್ಲ. ಆದರೆ ಜನವಾಣಿ ಅಭ್ಯಾಸದಿಂದ ನಮ್ಮ ಜೀವನದೊಳಗ ಏನಿಲ್ಲೇನ್ರಿ ಪರಕ್ಕೆ ಸಂಬಂಧಿಸಿದ ಹಾಗೆ ವಾಸ್ತವಿಕತೆಯ ಬೋಧ ಹೇಳಿದರೆ ಆಗಮದೊಳಗೆ ಏನೆಲ್ಲ ಹೇಳಿದರು. ಧೂರ್ತರ ಸಮೂಹವು ಪತ್ನಿ ಪುತ್ರರೆಂಬ ಧೂರ್ತರ ಸಮೂಹವು ಏಕತ್ರಿತವಾಗಿದೆ. ದರೋಡೆಕೋರ್, ಲೂಟೆಗಾರ ಹೇಳಿದರು. ಹ್ಞೂ ಅಂದೇವ್ರಿ. ಆದ್ರೆ ಕಾಣಿಸ್ತೇನೆ ನಮಗೆ ಹಾಗ್ಯದ. ಒಂದು ವೇಳೆ ಕಾಣಿಸಿದ್ರು ಯಾವಾಗ ನಮ್ಮ ಮನುಷ್ಯನ ವಿರುದ್ಧ ಅವ್ರ ವರ್ತನೆ ಇದೆಯಲ್ಲ ಆವಾಗ ಕಾಣಿಸ್ತಾ ಅದು ದ್ವೇಷಪೂರ್ಣ ಇದೆ, ಜ್ಞಾನ ಸಹಿತ ಇಲ್ಲ.
ದ್ವೇಷ, ಹಾಂ ಹಾಂ, ಅವ್ರು ಹೇಳಿದ್ದು ಸತ್ಯ ಇದೆ ನೋಡಿ, ಇವರೆಲ್ಲ ಧೂರ್ತನ ಆಗ್ತಾರೆ. ದ್ವೇಷ ಪರಿಣಾಮಕ್ಕೆ ಪೋಷಕರೇ ಯಾವುದ? ಜ್ಞಾನಿಯ ವಚನ ಅಂಥೇಳಿ ಮಿಥ್ಯಾದೃಷ್ಟಿ ಜೀವನಿಗೆ ಒಂದೂ ಮಾತು ತಿಳಿಯುವುದೂ ಇಲ್ಲ. ವೀತರಾಗ ಸರ್ವಜ್ಞ ಪ್ರಭುವಿನ ದರ್ಶನನೂ ಆಗುತ್ತದೆ. ನನ್ನ ಅಪಾತ್ರತೆಯನ್ನು ನಾನು ಕಳ್ಕೊಳ್ಬೇಕಾಗ್ತಿದೆ. ನನ್ನ ಯಾವ ಒಳಗಿನ ದುಷ್ಟತೆ ಇದೆಯಲ್ಲ ಅದನ್ನು ನಾನು ಬಿಟ್ಟುಕೊಡ್ಬೇಕಾಗ್ತಿದೆ. ಮುಖವಾಡ ಹಾಕೊಂಡ್ರೆ ಆಗುವುದಿಲ್ಲ, ಬಿಟ್ಟುಕೊಡ್ಬೇಕಾಗ್ತಿದೆ. ವಾಸ್ತವಿಕತೆಯ ಸ್ವೀಕಾರ ಬೇಕು, ಸಹಜತೆಯ ಸ್ವೀಕಾರ, ಸ್ವಾಭಾವಿಕತೆಯ ಸ್ವೀಕಾರ. ಸ್ವಾಭಾವಿಕತೆಯೊಳಗೆ ಧರ್ಮ ಇದೆ, ಸ್ವಾಭಾವಿಕತೆಯಿಂದ ಧರ್ಮದ ಗ್ರಹಣ ಆಗ್ತಿದೆ, ಸ್ವಾಭಾವಿಕತೆಯಿಂದ ಧರ್ಮದ ಲಾಭ ಆಗ್ತಿದೆ. ಪ್ರಭು ಮುಖವಾಡದಿಂದ ಆಗುವುದಿಲ್ಲ, ಮುಖವಾಡದಿಂದ ಇನ್ನಷ್ಟು ಅದು ಮರೆ ಆಗ್ತಿದೆ. ಇನ್ನೊಬ್ಬರಿಗೆಲ್ಲ ನನ್ನ ಸ್ವಭಾವ, ನನ್ನ ಸುಖ, ನನ್ನ ಧರ್ಮದಿಂದ ನಾನು ಇನ್ನಷ್ಟು ದೂರ. ಏನು ಹೇಳಿದರಲ್ಲಿ ವಿಷಯದ ಕಡೆಗೆ ಈ ಪ್ರಕಾರ ಸಂಪೂರ್ಣ ಹಿಂಸೆಗಳಿಂದ ರಹಿತವಾದ ಆ ಪ್ರೋಷಧ ಉಪವಾಸ ಮಾಡುವಂಥ ಪುರುಷನು ಉಪಚಾರದಿಂದ ಅಥವಾ ವ್ಯವಹಾರಣಯದಿಂದ ಮಹಾವ್ರತತ್ವ ಪಡೆಯುತ್ತಾನೆ. ಉಪಚಾರದಿಂದ ಮಹಾವ್ರತತ್ವ ಪಡೆಯುತ್ತಾನೆ, ಮಹಾವ್ರತಿಯಾಗುತ್ತಾನೆ. ಹೀಗಿಲ್ಲ, ಇನ್ನು ಇದರೊಳಗೆ ಇನ್ನೂ ಬಹಳ ಇದೆ ವಿಷಯ. ಏನ ಮಹಾವ್ರತತ್ವ ಏನಿದೆ ಅದು ಮೋಕ್ಷದ ಕಾರಣ ಇಲ್ಲ, ಅದು ಮೋಕ್ಷದ ಕಾರಣ ಇಲ್ಲ. ಮಹಾವ್ರತತ್ವ ಏನಿದೆ ಅಲ್ಲ, ಮಹಾವ್ರತತ್ವ ಯಾವುದು ಹೇಳ್ತು? ಪಂಚಮಹಾವ್ರತದ ಅಂಗೀಕಾರ ಮಾಡೋದು 28 ಮೂಲ ಗುಣಗಳದ್ದು. ಅದಂತಧಾವನ, ಅವಸ್ನಾನ, ವಸ್ತ್ರದಂತೆ ನಗ್ನ, ಇವೆಲ್ಲ ಅಂಗೀಕಾರ ಮಾಡೋದು. ಇದು ಮೋಕ್ಷದ ಕಾರಣ ಇದೆ ಅಂದ್ರೆ ಇಲ್ಲ. ಆದ್ರೂ ಕೂಡ ಅದು ಇರಬೇಕಾದ್ರೆ ಒಳಗೆ ಯಾವುದೋ ಮೋಕ್ಷದ ಕಾರಣ ಇದೆಯಲ್ಲ ನಿಜವಾದ ಆ ಮೋಕ್ಷದ ಕಾರಣ ಇನ್ನೂ ಏನಾಗಿಲ್ಲ. ಅವೆಲ್ಲ ಅಂಗೀಕಾರ ಮಾಡುವ ರೂಪದಿಂದ ಪ್ರಬಲ ಆಗಿಲ್ಲ. ಅದು ಪ್ರಬಲ ಆಗಿಲ್ಲ ಅಂಥೇಳಿ ಉಪಚಾರದಿಂದ ಮಹಾವ್ರತ. ಅದು ಪ್ರಬಲ ಆಗಿಲ್ಲ ಅಂಥೇಳಿ ವ್ರತದ ಅಂಗೀಕಾರ ಆಗಿಲ್ಲ, ಹೀಗೆ ಮಾತಿಲ್ಲ. ಆದ ವ್ರತದ ಅಂಗೀಕಾರ ಆಗಬೇಕಾದ್ರೆ ಒಳಗಿಂದ ಯಾವುದು ಬೇಕಲ್ಲ, ಅದು ಇನ್ನೂ ಆ ರೂಪದಿಂದ ಗಟ್ಟಿ ಆಗಿಲ್ಲ, ದೃಢ ಆಗಿಲ್ಲ. ಸಂಯಮ ಒಳಗಿರ್ತಿದೆ ಏನು, ವಸ್ತ್ರ ತ್ಯಾಗದೊಳಗಿರ್ತಿದೆ ಏನು, ಪಂಚಮಹಾವ್ರತ 28 ಮೂಲ ಗುಣಗಳ ಅಂಗೀಕಾರದೊಳಗಿರ್ತಿದೆ. ಅದೇ ಒಳಗ ಸಂಯಮ, ಒಳಗ ದೃಢತೆ, ಒಳಗ ಚಾರಿತ್ರ ಮೋಹದ ಅಭಾವ ರೂಪದ ಭೂಮಿಕಾ ಆಯಿತು ಅಂತಂದ್ರೆ ಇವೆಲ್ಲ ಹೊರಗೆ ತಾನಾಗ್ಯನ ಬಂದು ಸೇರ್ಕೊಳ್ತಾವ್ರಿ. ಅವು ಬಂದು ಸೇರ್ಕೊಳ್ತವೆ, ಆದ್ರೆ ಅವು ತಮ್ಮ ಕಾರ್ಯವನ್ನು ಮೆರೆಸುವುದಿಲ್ಲ, ಒಳಗಿಂದಕ್ಕೆ ಪೋಷಣೆ ನೀಡುತ್ತೆ. ಒಳಗಿನದನ್ನು ಪುಷ್ಟ ಮಾಡ್ತವೆ. ನಿಜವಾಗಿ ಮಹಾವ್ರತ ಇದು ಅಲ್ಲ, ಆದ್ರೂ ಕೂಡ ಒಳಗಿನ ಯಾವ ತಿಳ್ಕೊಳ್ಳೋದ್ರಿ ಮಹಾವ್ರತ ಯೋಗ್ಯ ಪವಿತ್ರ ಇದೆ ಅಲ್ಲ, ಆ ಪವಿತ್ರ ಇನ್ನೂ ಅವನಲ್ಲಿ ಬಂದಿಲ್ಲ ಅಂಥೇಳಿ ಹೇಳಿದರು. ಅದಕ್ಕೆ ಅವನ ಮಹಾವ್ರತತ್ವ ಏನಿದೆ ಉಪಚಾರದಿಂದ ಇದೆ. ಇದರ ಅರ್ಥ ಅವ ಮತ್ತೆ ಹೋಗವಾದನೆ ಮನೆಗೆ, ಇನ್ನೂ ವಸ್ತ್ರ ಬಿಟ್ಟಿಲ್ಲ,
ಇನ್ನೂ 28 ಮೂಲಗುಣದ ಅಂಗೀಕಾರ ಮಾಡಿಲ್ಲ, ಹೀಗಲ್ಲ. ಹಾಗಾದರೆ ಇದರ ಅರ್ಥ ಏನ? ಇದರ ಅರ್ಥ ಮಹಾವ್ರತದ ಅಂಗೀಕಾರ ಮಾಡುವ ಸಲುವಾಗಿ, ಮುನಿಯೋಗ್ಯ ಸಂಯಮದ ಅಂಗೀಕಾರ ಮಾಡುವ ಸಲುವಾಗಿ, ಮೋಕ್ಷ ಪ್ರಾಪ್ತ ಪ್ರತ್ಯಕ್ಷ ಯಾವುದರಿಂದ ಆಗ್ತಿದೆಯೋ ಅಂಥ ಮಾರ್ಗದೊಳಗೆ ಬರುವ ಸಲುವಾಗಿ ಅವನಲ್ಲಿ ಇನ್ನೂ ಕಚಾಸ್ ಇದೆ, ಇನ್ನೂ ಕಚ್ಚಾತನ ಇದೆ, ಇನ್ನೂ ಪರಿಪಕ್ವ ಆಗಿಲ್ಲ. ಪಕ್ವ ಫಲವೊಮ್ಮೆ ಉದುರಿದರೆ ಮತ್ತೆ ದೇಟಿನೊಡನೊಂದಾಗದು. ಆ ಪ್ರಕಾರದ ಪಕ್ವತೆ ಬಂದಿಲ್ಲ. ಸಂಸಾರ ವೃಕ್ಷದಿಂದ ಕಳಚಿ ಹೋಗುವಂಥ ಪಕ್ವತೆ ಬಂದಿಲ್ಲ. ಅದನ್ನು ಒತ್ತಾಯಪೂರ್ವಕವಾಗಿ ಬಿಡಿಸಿ, ವೃಕ್ಷದಿಂದ ಬಿಡಿಸಿ ಹುಲ್ಲಿನೊಳಗೆ ಇಟ್ಟ ಮಾವನ್ನ ಹಣ್ಣು ಮಾಡ್ತಾರೆ. ಎಲ್ಲ ಆಗ್ತಾವ್ರಿ, ಆಗ್ತಾವೆ ಅಂತ. ಎಲ್ಲ ಮಾವಿನ ಕಾಯಿ ಗಿಡದಿಂದ ಬಿಡಿಸಿ ಅಡಿಯೊಳಗೆ ಹಾಕಿದ್ರೆ ಎಲ್ಲ ಹಣ್ಣು ಆಗ್ತಾವೇನ್ರಿ? ಆದ್ರೆ ಅದು ಅಲ್ಲೇ ಪಕ್ವಾಯಿತು ಅಂತಂದ್ರೆ ಅದನ್ನು ಬಿಡಿಸುವ ಅವಶ್ಯಕತೆ ಇಲ್ಲ, ತಾನೇ ಅದು ಹಿಡ್ಕೊಂಡಿರುವುದನ್ನು ಬಿಟ್ಟು. ಆ ಪ್ರಕಾರ ಇಲ್ಲಿ ಅವನಲ್ಲೇ ಮಹಾವೃತ್ತಿಯ ಹಾಗೇನ ಅವನ ಆಚರಣೆ ಇದೆ, ಆದರೆ ಆ ಪ್ರಕಾರದ ಪಕ್ವತೆ ಅವನಲ್ಲಿ ಇಲ್ಲ ಅಂತೇಳಿ ಉಪಚಾರ ಅಂತಾರೆ. ಇನ್ನು ಒಂದು ಸಲ ನಮ್ದು ಈ ಚರ್ಚೆ ಸಂಜೋಲನ ಮತ್ತು ಈರ್ಯಾಪಥದ್ದು ನಡೆದಿತ್ತಲ್ಲ, ಸಂಜೋಲನ ನೀರಿನ ಮೇಲೆ ನಡೆಯಿತು. ಕಷಾಯ ಪರಿಣಾಮದವ್ರೆ, ಕಷಾಯ ಪರಿಣಾಮದವು. ಆದ್ರೆ ಈ ಸಮಯದ್ದು ಮುಂದಿನ ಸಮಯದೊಳಗೆ ಬೆಳೆಯೋದೇ ಇಲ್ಲ, ಉಳಿಯೋದೇ ಇಲ್ಲ. ಈ ಸಮಯದ ಕಷಾಯ ಭಗವಂತನ ಭಕ್ತಿಯ ಭಾವರೂಪದ ಕಷಾಯ. ಪ್ರಶಸ್ತ ರಾಗ, ರಾಗದೊಳಗೆ 2 ವಿಧ ಇದೆಯಲ್ಲ. ದ್ವೇಷಂತೂ ಪಾಪಬಂಧದ ಕಾರಣ ಇದೆ, ಅಪ್ರಶಸ್ತ ರಾಗನೂ ಪಾಪಬಂಧದ ಕಾರಣ. ರಾಗ ದ್ವೇಷಂತೂ ಪಾಪಬಂಧದ ಕಾರಣ ಇದೆ, ಅಪ್ರಶಸ್ತ ರಾಗ ಪರಿವಾರಿ ಚಂದ್ರ ಮೇಲೆ ಪ್ರೀತಿ. ಮಾಡ್ಬೇಕೆಂದು ಬೇಡ, ಅರೆ ಮಾಡಬೇಕು ಅಂಥೇಳಿ ಕಲಿತ್ಕೊಂಡೆ ಯಾರು ಮಾಡ್ತಾರೆ? ಬಿಡಬೇಕು ಅಂಥೇಳಿ ಅಂದ್ರೆ ಯಾರದ್ದು ಬಿಡೋ ಸಾಧ್ಯ ಇದೆ? ಅದು ಒಳಗಿದೆಯಲ್ಲ ಮೋಹದ ಜಾಲ. ಅಪ್ರಶಸ್ತರಾಗರೆ ಧನದ ಸಂರಕ್ಷಣೆಯ, ಶರೀರದ ಸಂರಕ್ಷಣೆಯ ಇರುತ್ತಂತೆ, ಇನ್ನೊಬ್ಬರಿಗೆ ಭಾರ ಆಗಬಾರ್ದು. ಪಾಪಬಂಧದ ಕಾರಣ ಏನು? ಪುಣ್ಯಬಂಧದ ಕಾರಣ. ಬುದ್ಧಿ ತಿಳ್ತಾ ಪೈಕಿ ಇನ್ನೊಬ್ಬರ ಎದುರು ಕೈ ಒಡ್ಡಬಾರ್ದು. ಅಪ್ರಶಸ್ತೆನು ಪ್ರಶಸ್ತ, ಪಾಪಬಂಧದ ಕಾರಣ ಏನು? ಪುಣ್ಯಬಂಧ. ದಾನ ಧರ್ಮ ಮಾಡ್ಕರೆ ನಮಗೆ ಸ್ವಾತಂತ್ರ್ಯ ಬೇಕು. ಅಪ್ರಶಸ್ತರಾಗಿಲ್ಲ, ಪ್ರಶಸ್ತರ ಎಲ್ಲ ವಿಚಾರ ಮಾಡ್ತಾ ಹೋದ್ರ ಪ್ರಾರಂಭಕ್ಕೆ ಹೇಳಿತ್ತಲ್ಲ, ಏನು ಹೇಳಿತ್ತು ಪ್ರಾರಂಭಕ್ಕೆ? ಈಗ ಇವತ್ತು ಸಂಪೂರ್ಣ ಹಿಂಸೆಯ ಸಲುವಾಗಿ ಹೇಳಿದ್ದಿತ್ತು. ಮನವಚನ ಕಾಯ ಕೃತಕಾರಿತ ಅನುಮೋದನ. ಅವಲೋಕನ ಮಾಡಿದ್ರೆ, ತೆಗೆದು ನೋಡಿದ್ರೆ, ಪುಟ ತೆಗೆದು ಅಂತರಂಗದ ಪುಟ ತೆಗೆದು ನೋಡಿದ್ರೆ ಎಲ್ಲ ಇದೆ. ಏನ? ಹಿಂಸೆ. ಸಂಪೂರ್ಣ ಅಂಥೇಳಿ ಹೇಳಿದ್ರೆ 2 ಅರ್ಥ ಹೇಳಿದ್ದಿತ್ತು. ಕೃತಕಾರಿತ ಅನುಮೋದನ, ಮನವಚನ ಕಾಯ, 9 ಪ್ರಕಾರದಿಂದ. ಇದು ಒಂದು ಹೇಳಿತು. ಇನ್ನೊಂದೇನು ಹೇಳಿತು? ಹಿಂಸೆ ಮೊದಲಾದ ಎಷ್ಟು ಪ್ರಕಾರದ್ದು ಪಾಪದವಲ್ಲ, 5 ಪ್ರಕಾರದ ವಿಭಜನೆ ಅಂತೂ ಮಾಡಿದರು. ಅವು ಎಲ್ಲವೂ ಒಂದು ಸಮಯದ ಪರಿಣಾಮದೊಳಗೆ ಅಲ್ಲ, ಪ್ರತಿ ಸಮಯದ ಪರಿಣಾಮದೊಳಗೆ
ನಮ್ಮಲ್ಲೇ ಇದ್ದಾವೆ. ಹಾಗಾದರೆ ಜಲದ ಮೇಲಿನ ರೇಖೆ 10 ವರ್ಷದ ಹಿಂದಿಂದನೂ ನಮಗೆ ರಾಗನೂ ಇದೆ, ದ್ವೇಷನೂ ಇದೆ, ಮಾತ್ಸರ್ಯನೂ ಇದೆ, ಸ್ಮರಣೆ ಇದೆ. ಅರೆ ಮತಿಜ್ಞಾನದ ಭೇದ ಇದೆ. ಏನ ಸ್ಮೃತಿ, ಅದರ ಸಲುವಾಗಿ ಹೇಳಿದ್ರು. ಸ್ಮೃತಿ, ಪ್ರತ್ಯಭಿಜ್ಞಾನ, ಇವೆಲ್ಲ ಅದರ ಸಲುವಾಗಿ ಹೇಳಿದ್ರು. ದೃಷ್ಟಾಂತ ಅಂತೂ ಅದನ್ನೇ ಕೊಟ್ಟರು. ಯಾಕೆಂದ್ರೆ ನಮ್ಗೆ ಯಾವ್ದು ತಿಳಿತಿದೆ ಅದು ಕೊಡ್ಬೇಕಲ್ಲ. 10 ವರ್ಷದಿಂದ ಶಿಖರ ಜೋಳ ಭೇಟಿಯಾಗಿದ್ದಲ್ಲ ಅವನು ಪ್ರತ್ಯಭಿಜ್ಞಾನ, ಸ್ಮೃತಿ ಇದೆಲ್ಲ ವ್ಯಾಖ್ಯಾ ಬರ್ತಾವ. ದೃಷ್ಟಾಂತ ಈ ಪ್ರಕಾರ ಕೊಟ್ಟರು. ಇವೆಲ್ಲಕ್ಕೂ ಮತಿಜ್ಞಾನ. ನಮಗೆ ಏನೇನು ಸ್ಮೃತಿಯೊಳಗದವಲ್ಲ ಅವೆಲ್ಲ ರಾಗದ್ವೇಷದ ಕಾರಣ ಅದಾವೋ ಅಥವಾ ಇಲ್ಲ, ರಾಗದ್ವೇಷ ರೂಪ ಅದಾವೋ ಅಥವಾ ಇಲ್ಲ. ಈಗ ಸ್ಮೃತಿಗೆ ಬರ್ತಾವಲ್ಲ 10 ವರ್ಷದ ಹಿಂದೆ. ನಿರಂತರ ನಮ್ಮ ಜ್ಞಾನಕ್ಕೆ ಏನಿದೆ? ಅಶುಭದ ಅವಲಂಬನೆ ಇದೆ. ಅರ್ಥಾತ್ ಪಾಪಬಂಧದ ಕಾರಣ ಆಗುವಂಥದ್ದು ಜ್ಞಾನದ ಪರಿಣಾಮನ ಇದೆ. ಸಿದ್ಧಾಂತನೇ ಒಂದು ಸಮಯದೊಳಗೆ 7 ಪ್ರಕಾರದ ಕರ್ಮಗಳ ಬಂಧ ಆಗ್ತಾ ಇದ್ದಾವೆ. ಒಂದು ಸಮಯದೊಳಗೆ ಆಗ್ತಾ ಇದ್ದಾವೆ. ಅರ್ಥಾತ್ ಆ ಬಂಧಕ ಕಾರಣಭೂತ ಪರಿಣಾಮ ವಿದ್ಯಮಾನ ಇದೆ. ಭಯ ಇಲ್ಲ ನಮ್ಗೆ, ಭಯ ರೋಗದ್ದು. ಸತ್ಯಂದ್ರ ಜನ್ಮಕ್ಕಿಂತ ಮೊದಲ ಮರಣ ನಿಶ್ಚಿತ. ಜನ್ಮಕ್ಕಿಂತ ಮೊದಲು ವಸ್ತು ಸ್ವರೂಪದ ಸ್ವೀಕಾರ ಬರೀ ಒಂದು ಅಂಶದಿಂದ, ಆದರೆ ಸರ್ವಾಂಶದಿಂದ ದುಃಖದ ನಿವಾರಣೆ ಆಗ್ತಿದೆ. ಬರ್ತವ ಒಂದು ಅಂಶದಿಂದ ವಸ್ತು ಸ್ವರೂಪದ ಪರಿಚಯ ಆದ್ರ ಗೌರವ, ಸರ್ವಾಂಶದಿಂದ ಆದ್ರೆ ನಮ್ಮದ ದೇಹ ಇಲ್ಲಿ ಕೂತಿದೆ, ಮನಸ್ಸು ಮನೆಗೆ ಹೋಗಿದೆ. ದೇಹ ಇಲ್ಲಿ ಕೂತಿದೆ, ಹತ್ತಿರ ಕೂತಿರುವಂಥ ವ್ಯಕ್ತಿಯ ಕುರಿತಾಗಿ ಮನಸ್ಸು ಏನೇನೋ ಕಾರ್ಯ ಮಾಡ್ತಾ ಇದೆ. ಅದು ಇಲ್ಲ ಎಲ್ಲಿ ಸಮವಸರ ಅಂಥೇಳಿ ನಾವು ಯಾರು ಏನ ಜಿನವಾಣಿಯ ಶ್ರವಣಕ್ಕ ಎಷ್ಟು ಕಾರಣ ಬೇಕಂತೆ ನಮ್ಮ ಅಪಾತ್ರತೆಯ ಅಳತೆ ಮಾಡಲಿಕ್ಕೆ. ಅಪಾತ್ರ ಅದೇ ಒಂಥಳನ ಸರ್ವಜ್ಞ ಭಗವಂತರು ವಿರಹ ಇದೆ. ಏನೋ ತನ್ನ ಅಜ್ಞಾನವನ್ನು ತಾನೇ ಪೋಷಣೆ ಮಾಡಿಕೊಳ್ಳುವ ಸಲುವಾಗಿ ಇವೆಲ್ಲ ವಚನ ಬಂದವರೇ. ಏನ ಚತುರ್ಥ ಕಾಲದೊಳಗೂ ಕೂಡ ಇಲ್ಲದೆ ಇರುವಷ್ಟು ಅನುಕೂಲ ನಮಗಿದೆ. ಏನು ಮಾಡಿದೆ? ದೇಹ ಬುದ್ಧಿ ಎಷ್ಟು ಹೊರಟೈತೆ. ಅದು ಇಷ್ಟ ಅಷ್ಟ ಹೋಗುದಿಲ್ಲ. ಹೋದ್ರೆ ಎಲ್ಲ ಹೋಗ್ತಿದೆ, ಇದ್ರೆ ಎಲ್ಲ ಇರ್ತಿದೆ. ಮಿಥ್ಯಾತ್ವದ ಸ್ವರೂಪನ ಹೀಗಿದೆ, ವಿಪರೀತ ಮನ್ನನೆಯ ಸ್ವರೂಪನ ಹೀಗಿದೆ. ಯಾಕೆ ಹೋಗಿಲ್ಲ ಅಂದ್ರೆ ಚತುರ್ಥ ಕಾಲದಲ್ಲಿ ಇಲ್ಲದೆ ಇರುವಂಥ ಅನುಕೂಲತೆ ನಿನಗೆ ಉಪಯೋಗ ಆಗಿಲ್ಲ. ಸುಮ್ಮನೆ ತಮ್ಮೆಲ್ಲ ತಾವು ಚಪ್ಪರಿಸಿಕೊಳ್ಳುವ ಸಲುವಾಗಿ ಇವು ಮಾತಾಡೋರು. ಆದರೆ ತಮ್ಮ ಕಾರ್ಯ ಮಾಡಿಕೊಳ್ಳುವ ಸಲುವಾಗಿ ಆ ಮಾತಿನ ಉಪಯೋಗ ನಮಗೆ ಇದುವರೆಗೆ ಆಗಿದೆ. ವಿಚಾರ ಮಾತ್ರ. ಟೀಕೆ ತಿಳಿತಲ್ಲೇ ಅಂದರೆ ಉಪಚಾರದಿಂದ ಅಥವಾ ವ್ಯವಹಾರಣೆಯದಿಂದ ಮಹಾವರ ತತ್ವ ಪಡೆಯುತ್ತಾನೆ. ಆದರೆ ಅಂದ್ರಲ್ಲ ಮಹಾವ್ರತ ಯೋಗ್ಯ ಅಂತರಂಗ ಇಲ್ಲ. ಯಾಕೆಲ್ಲ? ಚಾರಿತ್ರ ಮೋಹದ ಉದಯ ಇದೆ. ಯಾಕಿದೆ? ಚಾರಿತ್ರ ಮೋಹ ಬಿಟ್ಟು ಹೋಗುವಂಥ, ಉಪಶಮಿತ ಆಗುವಂಥ ಪುರುಷಾರ್ಥ ಇಲ್ಲ. ಶ್ರಾವಕನಲ್ಲೇನೋ ಎಂಥ ಉತ್ಥಾನಿಕೆ ಹೇಳಿದ್ರಿ. ನಮ್ಮ ಬುದ್ಧಿಗೆ
ಚಾಲನಾ ನೀಡುವಂಥದ್ದು ಅಥವಾ ನಮ್ಮ ಬುದ್ಧಿ ಕುಂಠಿತ ಆಗುವಂಥದ್ದು. ಉತ್ಥಾನಿಕೆ ಏನು ಹೇಳಿದ್ರು? ಅವನಿಗೂ ಮಹಾವ್ರತ ಇದೆ, ಇವನಿಗೂ ಮಹಾವ್ರತ ಇದೆ, ಅಂತರೇನಿದೆ? ಹಿಂದಿನ ಶ್ಲೋಕದೊಳಗೆ ಹೇಳಿದ್ರಲ್ಲ, ಮಹಾವ್ರತನ ಆಯ್ತಂತ ಹೇಳಿ ಉಪವಾಸದೊಳಗೆ. ಹೌದೇನಿಲ್ರಿ? ಉತ್ಥಾನಿಕೆ, ಹಿಂದಿನ ಶ್ಲೋಕದ ಉತ್ಥಾನಿಕೆ ಏನಿದೆ? ಉಪವಾಸದಲ್ಲಿ ಅಹಿಂಸಾವ್ರತ ಮಹಾವ್ರತದ ಹಾಗೆ ಉಳಿದ 4 ಮಹಾವ್ರತಗಳ ಪಾಲನೆಯೂ ಕೂಡ ಆಗಿ ಹೋಗುತ್ತದೆ ಅಂಥೇಳಿ ಹೇಳಿ. ಹಾಗಾದರೆ ಆ ಶ್ಲೋಕದ ಕಥನ ಆದ ನಂತರ ಮತ್ತು ಪುನಃ ಟೀಕಾಕಾರರ ಮುಂದಿನ ಶ್ಲೋಕದಲ್ಲಿ ಆಚಾರ್ಯ ಭಗವಂತರ ಏನು ವಿಷಯ ಹೇಳೋರಿದ್ದಾರೋ ಅದರದ್ದು ಸೂಚನೆ ನೀಡಿದರು. ಏನಿದೆ? ಅವನಿಗೂ ಮಹಾವ್ರತ, ಅಂತರೇನಿದೆ ಪ್ರಭು? ವಿಷಯ ಎಂಥದ್ದಿದೆ ಅಂಥೇಳಿನ ವಿಷಯ ಏಕಾಗ್ರತೆಯಿಂದ ಏಕಾಂತದೊಳಗ ಕಲ್ಯಾಣದ ತೀವ್ರ ಅಭಿಲಾಷೆಯೊಂದಿಗೆ ತಿಳಿಯುವಂಥದ್ದು, ವಿಚಾರ ಮಾಡುವಂಥದ್ದು ವಿಷಯ. ಆದರೆ ಚಾರಿತ್ರ ಮೋಹದ ಉದಯ ರೂಪವಿರುವ ಕಾರಣ ಸಂಯಮ ಸ್ಥಾನ ಎಂದರೆ ಬಹಳ ಅದ್ಭುತ ಮಾತಿದೆ. ಸಂಯಮ ಸ್ಥಾನ ಎಂದರೆ ಏನು ಹೇಳಿದರು? ಹೇಳ್ರಲ್ಲ, ಹೋದ್ರಿ. ಸಂಯಮ ಸ್ಥಾನ ಯಾವುದು? ಸಂಯಮ ಯಾವುದಕ್ಕಂತ? ಪ್ರಮತ್ತ ಗುಣಸ್ಥಾನ, 6ನೇ ಗುಣಸ್ಥಾನ. ಮೆಚ್ಚೋ ಸಾಸನು ಮಿಸ್ಸೋ ಪಾಠ ಮಾಡಿಸಿದ್ರಲ್ಲ, ಮತ್ತೆ ಅವಿರಲ ಸಮೋಯ ದೇಶ ವಿರತೋಯ ಪುನಃ ಇದ್ದ. ಎಷ್ಟು ಆತ್ಮೀಯತೆಯಿಂದ ಕಲಿಸ್ಕೊಟ್ರು. ಏನು ಮಾಡಿದೆವು ನಾವು? ಗುಣಸ್ಥಾನಗಳಿಂದ ಬರೀ ಹೆಸರು. ಸಂಯಮ ಸ್ಥಾನ ಯಾವುದು? ಪ್ರಮತ್ತಾದಿ ಅಂಥೇಳಿ ಹೇಳಿದ್ದಾರೆ. ಅಂದ್ರೆ ಏನ್ರಿ ಈಗ ಅವ್ರನ್ನ? ಪ್ರಮತ್ತ ಅಂದ್ರಿಲ್ಲ, ಪ್ರಮತ್ತಾದಿ ಆದಿ. ದೇಶ ಸಂಯಮಕ್ಕ ಸಂಯಮನ ಅಂದ್ರಿಲ್ಲ. ಸಂಯಮದ ಸ್ಥಾನ ಎಲ್ಲಿ? ಪ್ರಮತ್ತವನ್ನು ಮೊದಲು ಮಾಡಿಕೊಂಡು ಪ್ರಮತ್ತ ಗುಣಸ್ಥಾನ, 6ನೇ ಗುಣಸ್ಥಾನ. 6ನೇ ಗುಣಸ್ಥಾನ ನಿಜವಾದ ಮುನಿ ಸ್ವರೂಪ ಅಲ್ಲ. ಎಷ್ಟಿದೆ ವಿಷಯ, ಏನಿದೆ ರಹಸ್ಯ? ಪ್ರಮತ್ತ ಗುಣಸ್ಥಾನ ನಿಜವಾಗಿ ಸಾಧಕ ಗುಣಸ್ಥಾನ ಅಲ್ಲ. ಆದರೆ ಪ್ರಮತ್ತ ಗುಣಸ್ಥಾನ ಬಾರದ ವಿನಃ ಅವನಲ್ಲಿ ಸಂಯಮ ಬರುವ ಸಾಧ್ಯ. 6ನೇ ಗುಣಸ್ಥಾನ ಬಾರದ ವಿನಃ, ಮೂರ್ಖಶಾಹಿ ಚೌಕಡಿ ಹೋಗದ ವಿನಃ, ನಿರ್ಗ್ರಂಥತೆ ಬಾರದ ವಿನಃ, ಪಂಚಮಹಾವ್ರತದ ಅಂಗೀಕಾರ ಆಗದ ವಿನಃ ಶುದ್ಧೋಪಯೋಗ ಬರೋದು. ಇದು ಯಾವ ಪ್ರಕಾರ ನಿಮಿತ್ತ ನೈಮಿತ್ತಿಗೆ ಸೂಕ್ಷ್ಮವಾಗಿ ರುಚಿಪೂರ್ವಕ ಏಕಾಂತದೊಳಗ 7 ದಿವಸಗಳವರೆಗೆ ಚಿಂತನೆ ಮಂಥನ ಮಾಡುವುದು.